ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆಸ್ತಿಗೋಸ್ಕರನಾ? ಪದವಿಗೋಸ್ಕರನಾ? ಇಲ್ಲ ನನಗೋಸ್ಕರನಾ? ನಾನೇನಾದ್ರೂ ಕೇಳಿದ್ನಪ್ಪ ನನಗೆ ಆಸ್ತಿ ಬೇಕು, ಅಧಿಕಾರ ಬೇಕು ಅಂತ? ಮತ್ತೆ ಯಾಕಿಂತ ಕೆಲಸ ಮಾಡಕ್ ಹೋದೆ? ತಮ್ಮ ದೇವಂಚಿಕೆ ಜವಾಬ್ದಾರಿ ಸಿಕ್ಕ್ರೇನು, ನನಗ್ ಜವಾಬ್ದಾರಿ ಸಿಕ್ಕ್ರೇನಪ್ಪ? ಇಬ್ರು ಒಂದೇ ಅಲ್ವಾ? ಅಷ್ಟಕ್ಕೂ ನನಗೇನು ಕಮ್ಮಿ ಆಗಿದೆ ಅಪ್ಪ? ಚೆನ್ನಾಗೆ ನೋಡ್ಕೊಂಡಿದ್ದೀರಲ್ಲ ನನ್ನ. ನಿನಗಿಂತ ದುರ್ಬುದ್ಧಿ ಯಾಕೆ ಬಂತು ಅಪ್ಪ? ದೊಡ್ಡಪ್ಪ ನಮ್ಮ ಪಾಲಿಗೆ ದೇವ್ರು ಅಪ್ಪ. ಆ ದೇವ್ರಿಗೆ ಅನ್ಯಾಯ ಮಾಡಬೇಕು ಅಂತ ನೋಡ್ತಿದ್ಯಾ? ಏನಿವನು ಈಗ ಮಾತಾಡ್ತಾ ಇದ್ದಾನಲ್ಲ? ಇವರಪ್ಪ ನೋಡಿದ್ರೆ ಹಾಗೆ ಮಾತಾಡಿದ್ರು. ಏನ್ ನಡೀತಿದೆ ಇಲ್ಲಿ? ಅಷ್ಟಕ್ಕೂ ಏನ್ ಮಾಡ್ಬೇಕು ಅಂತ ರೂಮಿಗೆ ಹೋಗಿದ್ದೆಪ್ಪ. ದೊಡ್ಡಪ್ಪನ ಸಾಯಿಸ್ಬೇಕು ಅಂತ ಅಲ್ವಾ? ಹೇಗೆ ಸಾಯಿಸ್ಬೇಕು ಅನ್ಕೊಂಡೆ? ಕತ್ತಿಸ್ಕ ಇಲ್ಲ ಚಾಕುವಿಂದನ? ಹೇಗೆ? ಒಳಗಡೆ ಏನೋ ಒಂದು ತಗೊಂಡು ಹೋಗೇ ಇರ್ತೀಯ ಅಲ್ವಾ? ಏನ್ ತಗೊಂಡೋಗಿದ್ಯಪ್ಪ? ಪಾಯ್ಸನ್ ಅಂದ್ರೆ ದೊಡ್ಡಪ್ಪಂಗೆ ವಿಷ ಹಾಕಿ ಸಾಯಿಸ್ಬೇಕು ಅನ್ಕೊಂಡ್ಯಾ? ನನ್ಗೆ ಇವಾಗ ಅರ್ಥ ಆಯ್ತು. ಡಾಕ್ಟ್ರು ದೊಡ್ಡಪ್ಪನ ಬಾಡಿಯಲ್ಲಿ ಸ್ಲೋ ಪಾಯ್ಸನ್ ಇದೆ ಅಂದ್ರು. ಅದಿದೆ ಅಲ್ವಾ? ಮಾತಾಡಪ್ಪ. ಅಂದ್ರೆ ವೈದ್ಯ ಹೇಗೆ ಬಂದಿದ್ದ ಅನುಮಾನ ನಿಜಾನೇ. ದೊಡ್ಡಪ್ಪ ಡೈಲಿ ಹಾಲಿಗೆ ಬೆರೆಸ್ಕೊಂಡು ಕುಡಿತಾ ಇದ್ದಿದ್ದ ಪೌಡ್ರಲ್ಲಿ ಈ ವಿಷ ಹಾಕಿದೆ ಅಂತಾಯ್ತು. ದೊಡ್ಡಪ್ಪನ ಆ ಪರಿಸ್ಥಿತಿಲಿ ನೋಡಿ ಎಲ್ರೂ ಗುಂಡ್ಗೆ ನಿಂತು ಹೋಗಿದೆ. ಅದಕ್ಕೆ ಕಾರಣ ನೀನೇ ಅಂತ ಗೊತ್ತಾದ್ಮೇಲೆ ನಿನ್ನ ಅಪ್ಪ ಅಂತ ಕರೆಯೋದಕ್ಕೆ ನನಗೆ ನನ್ನ ಮೇಲೆನೆ ಅಸಹ್ಯ ಆಗ್ತಾ ಇದೆ ಗೊತ್ತಾ? ನನಗೆ ನಿನ್ನ ಮುಖ ನೋಡೋಕೆ ಇಷ್ಟ ಆಗ್ತಿಲ್ಲ. ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಅವ್ರನ್ನ. ಅಜ್ಜಿ, ನೀನು ಇವಾಗ ಏನು ಮಾತಾಡ್ಬೇಡ. ಪಾಪ ಏನ್ ಮಾಡಕ್ಕಾಗತ್ತೆ? ಇಂಥ ಮಗ ಇದ್ರೆ ನಿನಗೆ ಹುಟ್ಟಿದ್ದು ಒಬ್ಬನೇ ಮಗ, ಅದು ನಮ್ಮ ದೊಡ್ಡಪ್ಪ ಮಾತ್ರ. ಕರ್ಕೊಂಡೋಗಿ ಸರ್, ಕರ್ಕೊಂಡೋಗಿ. ರಾಮಪ್ಪ, ಬೇಡಿ ಹಾಕಿ.
ದೇವ್ರೆ, ಹೀಗೆ ಸಿಕ್ಕಾಕೊಂಡ್ಬಿಟ್ನಲ್ಲ. ಇವಾಗ ನಾನು ಏನು ಮಾಡಬೇಕು? ಹೇಗೆ ತಪ್ಪಿಸ್ಕೋಬೇಕೀಗ? ಛೇ! ಅಪ್ಪ, ನೀನಾ? ಈ ಕತ್ಲ ಸ್ಟೋರ್ ರೂಮಲ್ಲಿ ನೀನೇನು ಮಾಡ್ತಾ ಇದೀಯಾ? ನನಗೇನೋ ನನ್ನ ರೂಮಲ್ಲಿ ಬೇಕಾಗಿರೋದು ಸಿಕ್ಕದೆ ಕೆಲಸದವ್ರೇನಾದರೂ ಇಲ್ಲಿ ಬಿಸಾಕಿದಾರೆ ಅಂತ ನೋಡಕ್ ಬಂದೆ. ನೀನೇನು ಮಾಡ್ತಿದ್ಯಾ ಇಲ್ಲಿ? ಆ ಮುಸ್ಕೇನು, ಈ ಭಯ ಯಾಕೆ? ನೀನು ಓಡೋಡ್ ಬರ್ತಿದ್ಯಾ? ಹೊರಗಡೆ ಯಾರೋ ಕೂಗಾಡ್ತಾ ಇದ್ದಾರೆ, ಏನು ಮಾಡಿದ್ಯೋ? ದೇವ್ರೆ, ಇಲ್ಲಿಂದ ಹೇಗೆ ತಪ್ಪಿಸ್ಕೋಬೇಕು ಅಂತ ದಾರಿ ಹುಡುಕ್ತಿರ್ಬೇಕಾದ್ರೆ ನಿನ್ನ ರೂಪದಲ್ಲಿ ದಾರಿ ತೋರಿಸ್ಬೇಟ. ಥ್ಯಾಂಕ್ಸ್ ದೇವ್ರೆ. ಹೇಯ್, ನಾನು ಕೇಳ್ತಿರೋದೇನು, ನೀನು ಹೇಳ್ತಿರೋದೇನು? ಏನ್ ಮಾಡಿ ಓಡ್ ಬಂದಿದ್ಯೋ ಹೇಳು. ಏನೋ ಒಂದು ಮಾಡಿ ಬಂದಿದ್ದೀನಪ್ಪ, ಅದೆಲ್ಲ ಆಮೇಲೆ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅವತ್ತು ಪೇಪರ್ ಮೇಲೆ ನನ್ನ ಹೆಸರು ಬರ್ದಿದ್ಯಾ ಇಲ್ಲ ಅವನ ಹೆಸರು ಬರ್ದಿದ್ಯಾ? ಆಗ್ಲೇ ಹೇಳಿದ್ನಲ್ಲೋ ನಿನ್ನ ಹೆಸರೇ ಬರ್ದೆ ಅಂತ. ನನಗೆ ನಂಬಿಕೆ ಇಲ್ಲ ಅಪ್ಪ. ನಾನು ಮಾಡೋದು ಮಾಡಿದೀನಪ್ಪ. ನಿನಗೆ ನಂಬಿಕೆ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನಂಬ್ಸು ಅಪ್ಪ. ನೀನು ನನ್ನ ಬಗ್ಗೆ ಯೋಚಿಸ್ತೀಯ, ನನಗೋಸ್ಕರ ಏನಾದರೂ ಮಾಡ್ತೀಯಾ ಅಂತ ನಂಬ್ಸೋದಕ್ಕೆ ಒಳ್ಳೆ ಅವಕಾಶ ಈಗ ನಿನ್ ಮುಂದೆ ಇದೆ. ನಂಬ್ಸು. ಏನ್ ಮಾತಾಡ್ತಿದ್ಯೋ? ಸಂಬಂಧ ಇಲ್ದೆ? ಸಂಬಂಧ ಇದೆ ಅಪ್ಪ. ನನಗೀಗ ನಂಬಿಕೆ ಬರಬೇಕು ಅಂದ್ರೆ ಈಗ ನಾನು ಹೇಳೋದನ್ನ ನೀನು ಮಾಡಲೇಬೇಕು. ಬಾಗ್ಲು ತೆಗೆದ ತಕ್ಷಣ ನೀನು ಮುಸುಗ ಹಾಕೊಂಡು ನಂತರನೇ ಹೊರಗಡೆ ಹೋಗಿ ನಾನು ಹೇಳಿದ ಹಾಗೆ ಮಾಡಬೇಕು. ಏನ್ ಮಾಡ್ತಿದ್ಯೋ ನೀನು? ನಾನು ನಿನ್ ಹೆತ್ತ ಅಪ್ಪ ಕಾಣೋಲೆ. ಹೆತ್ತ ತಂದೆ ಆಗಿರೋದಕ್ಕೆ ಮಗನ್ನ ಕಾಪಾಡ್ಕೋ, ನಿರೂಪಿಸು, ಹೇಳದ ಹಾಗೆ ಮಾಡೋ. ಕಾನ್ಸ್ಟೇಬಲ್ಸ್ ಕರ್ಕೊಂಡು ಬನ್ನಿ. ಹೊರಗೆ ಹೇಳ್ಕೊಂಡು ಬನ್ರಿ. ಒಂದು ನಿಮಿಷ ಇರಿ.
ತಪ್ಪಿಸ್ಕೊಳ್ತಿರೋವಾಗ ನಾನು ಅವನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಆಗ ಅವನ ಕೈಯಿಂದ ಈ ಉಂಗುರ ಜಾರಿ ನನ್ನ ಕೈಗೆ ಸಿಕ್ತು. ಕಳ್ಳನ ಸಿಕ್ಕಾದ್ಮೇಲೆ ಉಂಗ್ರ ಎಲ್ಲ ಯಾಕೆ? ಕರ್ಕೊಂಡೋಗಿ ಸರ್. ಒಂದ್ ನಿಮಿಷ ಇರಿ. ಮಾವ ಈ ಕೆಲಸ ಮಾಡಿದಾರೋ ಇಲ್ವೋ ಅಂತ ನಿಮ್ಗೆ ಅನುಮಾನ ಇದೆ ಅಲ್ವಾ? ನಿಜವಾಗ್ಲೂ ಈ ಕೆಲಸನ ಮಾವನೇ ಮಾಡಿದ್ರೆ ಈ ಉಂಗ್ರ ಅವ್ರದೇ ಆಗಿರ್ಬೇಕು. ಈ ಉಂಗ್ರ ತೆಗ್ದಿರೋದಕ್ಕೆ, ಇಷ್ಟು ದಿನ ಇದನ್ನ ಹಾಕೊಂಡಿರೋದಕ್ಕೆ ಈ ಉಂಗ್ರದ ಗುರುತು ಅವ್ರ ಕೈಯಲ್ಲಿ ಇರಬೇಕು. ಇವಳು ಯಾಕೆ ಮಾತಾಡ್ತಿದ್ದಾಳೆ ಈಗ? ಹೆಜ್ಜೆ ಹೆಜ್ಜೆಗೂ ನನಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾಳೆ. ನಿಮ್ ಕೈ ತೋರಿಸಿ ಚಿಕ್ಕಪ್ಪ. ಎರಡು ಕೈ ತೋರಿಸಿ. ನೀವಲ್ಲ. ಆದ್ರೂ ನೀವು ಮಾಡದೇ ಇರೋ ತಪ್ಪಿಗೆ ಮುಸ್ಕೇನ್ ಹಾಕೊಂಡ್ರಿ ಚಿಕ್ಕಪ್ಪ. ಯಾರನ್ನ ಕಾಪಾಡೋದಕ್ಕೋಸ್ಕರ ನೀವು ತಪ್ಪನ್ನ ನಿಮ್ಮೇಲೆ ಹಾಕೊಂಡ್ರಿ? ದಯವಿಟ್ಟು ಕ್ಷಮಿಸು ದಯಾ. ನಂಗೆ ಗೊತ್ತು ನಿಮ್ಮ ಅಣ್ಣ ಅಂದ್ರೆ ನಿನ್ಗೆ ಪಂಚಪ್ರಾಣ ಅಂತ. ಆ ಮುಸ್ಕಲ್ ನಿನ್ನ ನೋಡಿ ನೀನೇ ಅಂತ ನಂಬಿಟ್ವಿ. ನೋಡು ದಯಾ, ಇದ್ರ ಹಿಂದೆ ಇರೋ ನಿಜವಾದ ವ್ಯಕ್ತಿ ಯಾರು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಪ್ರತಿ ಕ್ಷಣನೂ ನಿಮ್ಮಣ್ಣನ್ಗೆ ಏನ್ ಅಪಾಯ ಆಗತ್ತೋ ಅಂತ ನಾವೆಲ್ಲರೂ ಭಯದಲ್ಲೇ ಬದುಕಬೇಕಾಗತ್ತೆ. ಯಾರು ಅಂತ ಹೇಳು. ಸುಮ್ಮನೆ ಯಾಕತ್ತೆ ಮಾವಂಗೆ ಮುಜುಗರ ಪಡಿಸ್ಬೇಕು? ಸ್ವಲ್ಪ ಯೋಚನೆ ಮಾಡಿದ್ರೆ ನಿಜವಾದ ಕಳ್ಳ ಯಾರು ಅಂತ ಗೊತ್ತಾಗತ್ತೆ. ಈ ಘಟನೆ ಮನೇಲಿ ನಡೆದಾದ್ಮೇಲೆ ಈ ಮನೆಯಿಂದ ಯಾರೂ ಆಚೆ ಹೋಗಿಲ್ಲ ಅಲ್ವಾ? ಅಂದ್ರೆ ನಿಜವಾದ ಕಳ್ಳ ಯಾರೋ ನಮ್ಮ ಮಧ್ಯನೇ ಇದ್ದಾನೆ. ಒಂದ್ ವೇಳೆ ಎಲ್ರ ಕೈಯನ್ನು ನೋಡಿದ್ರೆ ಯಾರು ರೂಮಿಗೆ ನುಗ್ಗಿದ್ರೋ ಅವ್ರ ಕೈಯಲ್ಲಿ ಖಂಡಿತ ಉಂಗ್ರ ಇರಲ್ಲ. ಅದಕ್ಕಿಂತ ಮುಂಚೆ ಅವರು ಉಂಗ್ರ ಹಾಕೊಂಡಿದ್ದಿದ್ ಗುರ್ತಿರುತ್ತೆ. ನಮ್ಮನೇಲಿ ನಮ್ ಜೊತೆಲಿ ಇಂಥ ಕೆಟ್ಟ ಕೆಲಸ ಮಾಡೋರು ಇದ್ದಾರೆ ಅಂತಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಚಿಕ್ಕಪ್ಪ ತಪ್ಪು ಮಾಡಿದ್ದಾರೆ ಅಂತಂದಿದ್ದಕ್ಕೆ ನಾವೆಲ್ಲ ನಂಬುದ್ವಲ್ಲಮ್ಮ. ಹಾಗೆ ಯಾರು ಬೇಕಾದರೂ ಆಗಿರಬಹುದು. ನಾನಾಗ್ಲಿ ನೀನಾಗ್ಲಿ ಯಾರಾದರೂ ಆಗಿರಬಹುದು. ಕರೆಕ್ಟ್ ಅಣ್ಣ. ನನ್ನೂ ಸೇರಿಸಿ ಎಲ್ಲರೂ ಕೈಗಳನ್ನು ಚೆಕ್ ಮಾಡ್ತೀನಿ. ಯಾರಿಗೂ ಎಕ್ಸ್ಕ್ಯೂಸಸ್ ಇಲ್ಲ. ಕಳ್ಳ ಯಾರು ಅಂತ ಇವತ್ತು ನಮಗೆ ಗೊತ್ತಾಗಲೇಬೇಕು.
ನೀನೇ ತಾನೆ? ನನಗೆ ಗೊತ್ತಾಗೋಯ್ತು. ಅವಸರ ಪಡಬೇಡ ಅಂತ ನಾನು ಹೇಳ್ದಾಗ ನನ್ನ ಮಾತು ಕೇಳಿದ್ಯಾ? ಈ ಸಲ ನನ್ನ ಕೈಯಲ್ಲಿ ಏನೂ ಇಲ್ಲ. ಆ ದೇವ್ರೇ ಕಾಪಾಡ್ಬೇಕು ನಿನ್ನ. ನಿನ್ ಕೈ ತೋರಿಸೋಣ. ತೋರ್ಸು. ಅಂದ್ರೆ ನೀನೆ ಅಂತ ಆಯ್ತು. ನೀವು ಯಜಮಾನ್ರ ರೂಮಲ್ಲಿ ಏನು ಮಾಡ್ತಿದ್ದೀರಾ ಅಣ್ಣ? ಇಲ್ಲಿಗೆ ಯಾರು ಬರಬಾರ್ದು ಅಂತ ನಿಮ್ಗೆ ಗೊತ್ತಿಲ್ವಾ? ಏನೂ ಇಲ್ಲ ಬಿಡು, ಹಾಗೆ ಸುಮ್ಮನೆ ಬಂದೆ ಅಷ್ಟೇ. ಮಾಡದೇ ಇರೋ ತಪ್ಪನ್ನ ಚಿಕ್ಕಪ್ಪ ತಮ್ಮೇಲೆ ಹಾಕೊಂಡಾಗ್ಲೇ ಅದು ನೀನೇ ಅಂತ ನನ್ಗೆ ಅನುಮಾನ ಬಂದಿತ್ತು ಕಣೋ. ಆದ್ರೆ ಸಾಕ್ಷಿ ಬೇಕಲ್ವಾ? ಹೇಳು, ಯಾಕೆ ಹೀಗೆ ಮಾಡಿದೆ?